ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಎಲ್ಲ ಪ್ರಿಯ ವೀಕ್ಷಕರಿಗೆಲ್ಲ ಭಗವಂತ ಅನುಗ್ರಹ ಮಾಡಲಿ. ಪ್ರಿಯ ವೀಕ್ಷಕರೇ, ಕುಂಭರಾಶಿಯವರಿಗೆ ಹೇಗಿದೆ ಫೆಬ್ರವರಿ ತಿಂಗಳನ್ನು ಮಾಸ ಭವಿಷ್ಯ ಗಮನಿಸೋಣ. ಇಲ್ಲಿ ಫೆಬ್ರವರಿ ತಿಂಗಳಲ್ಲಿ ನೋಡಿ, ನಾವು ಹೇಳುವಂಥದ್ದು ಇದು ನಿಮ್ಮ ದಶಾಭುಕ್ತಿ ಜಾತಕದ ಬದಲಾವಣೆಗಳು ಕೂಡ ಬರ್ಬೋದು. ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳು ಹೇಗಿದೆ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ತಿಳಿದುಕೊಂಡು ಹೇಳುವಂತಹ ಒಂದು ಪ್ರಯತ್ನ ಮಾಡ್ತೇವೆ. ಫೆಬ್ರವರಿ ತಿಂಗಳಲ್ಲಿ ಏನಪ್ಪ ಒಂದು ವಿಶೇಷವಾದಂಥ ಒಂದು ದಿವಸ ಅಂತಂದರೆ, 6ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 7ನೇ ತಾರೀಕಿಗೆ ಪ್ರದೋಷ, ಹಾಗೆ 9ನೇ ತಾರೀಕಿಗೆ ಅವರಾತ್ರಿ ಅಮಾವಾಸ್ಯೆ ಹೇಳುವಂಥದ್ದು, ಹಾಗೆ 16ನೇ ತಾರೀಕಿಗೆ ನೋಡಿ ಬಹಳ ವಿಶೇಷವಾಗಿ ರಥಸಪ್ತಮಿ ಇದೆ. ಇನ್ನು 20ನೇ ತಾರೀಕಿಗೆ ಮತ್ತು ಪುನಃ ಸರ್ವೇಶಾಂ ಏಕಾದಶಿ, ಅನಂತರ 24ನೇ ತಾರೀಕಿಗೆ ಹುಣ್ಣಿಮೆ ಇದೆ. ಹೀಗೆ ಒಂದು ಸ್ವಲ್ಪ ಹಬ್ಬ ಹರಿದಿನಗಳು ಕೂಡ ಇದೆ. ಮಾಘ ಮಾಸ ಅಂತಂದರೆ ವಿಶೇಷವಾಗಿ ಸ್ನಾನ ಮಾಡಲಿಕ್ಕೆ ವಿಶೇಷವಾದಂಥದ್ದು, ಮತ್ತು ರಥಸಪ್ತಮಿ ಇದೆ. ಸೂರ್ಯನನ್ನು ವಿಶೇಷವಾಗಿ ಪೂಜೆ ಮಾಡಲಿಕ್ಕೆ ವಿಶೇಷವಾದಂಥ ಒಂದು ದಿವಸ. ಹೀಗೆಲ್ಲ ಇದೆ. ಗ್ರಹಸ್ಥಿತಿ ಹೇಗಿದೆ ಕುಂಭರಾಶಿಯವರಿಗೆ ನೋಡಿ, ರಾಶಿಯಲ್ಲಿ ರವಿ ಮತ್ತು ಕುಜ ಬುಧರು ರಾಶಿಯಲ್ಲಿ, 2ನೇ ರಾಶಿಯಲ್ಲಿ ಶನಿ, 3ನೇ ರಾಶಿಯಲ್ಲಿ ರಾಹು, ಹಾಗೆ ಇನ್ನು ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ ಗುರು, ಹಾಗೆ 12ನೇ ರಾಶಿಯಲ್ಲಿ ರವಿ ಕುಜ ಬುಧರು, ನಿಮ್ಮ ರಾಶಿಯಿಂದ 10ನೇ ರಾಶಿಯಲ್ಲಿ ಅಥವಾ 11ನೇ ರಾಶಿಯಲ್ಲಿ ಶುಕ್ರ, ಅವನು ಕೂಡ 12ನೇ ರಾಶಿ ಶುಕ್ರನು ಕೂಡ ಬಂದುಬಿಡ್ತಾನೆ, ಹೆಚ್ಚು ದಿವಸ ಇಲ್ಲ. ಹಾಗಾಗಿ ಕುಂಭರಾಶಿಯವರು ಬಹಳ ಮುಖ್ಯವಾಗಿ ಒಂದು ಹಂತಕ್ಕೆ 7.5 ಶನಿಯೂ ಕೂಡ ನಿಮಗೆ ನಡೀತಾ ಇದೆ ಹೇಳುವುದನ್ನು ಕೂಡ ನಾವು ಹೇಳ್ತಾ, ಯಾಕಂದರೆ ರವಿ ಕುಜ ಬುಧರೇ ವೇದಲ್ಲಿದ್ದಾರೆ. ನಿಮಗೆ ರಾಶ್ಯಾಧಿಪತಿಯಾದಂಥ ಶನಿ ರಾಶಿಯಲ್ಲಿದ್ದಾನೆ. ಬಹಳ ನೋಡಿ ಹೇಗಾಗ್ತದೆ ಈ ಒಂದು ಸಮಯ, ಈ ಒಂದು ಪರಿಸ್ಥಿತಿ ಅಂತಂದರೆ ಎಲ್ಲವೂ ಕೂಡ ನಿಮಗಿರುತ್ತೆ. ಉದಾಹರಣೆಗೆ ಯಾವುದೋ ಒಬ್ಬರು ನಿಮಗೆ ಹಣ ಕೊಡಬೇಕು ಅಂತ ಇಟ್ಕೊಳ್ಳೋಣ. ಹಣ ಕೊಡಬೇಕಾದಂತಹ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದರೆ ಚೆಕ್ಕನ್ನು ಕೂಡ ಕೊಟ್ಬಿಡ್ತಾರೆ. ಆದರೆ ಒಂದು ವಾರ ಬ್ಯಾಂಕಿಗೆ ರಜೆ ಆಗೋಗ್ತದೆ. ನಿಮ್ಗೆ ಅರ್ಜೆಂಟಾಗಿ ಇಲ್ಲಿಗಿರುತ್ತೆ, ಹಣ ಕೊಡಬೇಕು ಹೇಳುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಹಾಗೆ ಬಹಳ ಮಂದಗತಿ, ಬಹಳ ನಿಧಾನವಾಗಿ ಸಾಗ್ತಾ ಇರುವಂಥ ಒಂದು ಈ ತಿಂಗಳು ಅಂತಲೂ ಕೂಡ ಹೇಳಬಹುದು. ನಾವು ನೋಡೋಣ, ಏನಾದರೂ ಒಂದು 8-10 ಬದಲಾವಣೆಗಳು ಕಾಣಿಸುತ್ತಾ ಎಂಬುದನ್ನು ಕೂಡ ನಾವು ಗಮನಿಸ್ತಾ ಹೋದರೆ, ಒಂದನೇದಾಗಿ ಜೀವನದಲ್ಲಿ ಯಾಕೋ ಯಾವುದೋ ಕೆಲಸ ಆಗಲ್ಲ ಅಥವಾ ಇದು ಸಿಗಲ್ಲ, ಇದು ನಮ್ಮ ಕಡೆಯಿಂದ ಅಭಿವೃದ್ಧಿ ಆಗಲ್ಲ ಹೇಳುವಂಥ ಒಂದು ಕೆಲಸ ಪುನಃ ನೀವಿದ್ದಲು ಬರುತ್ತೆ. ನೋಡಿ, ಎಷ್ಟೋ ಸಲ ಉದಾಹರಣೆಗೆ ಭೂಮಿ ವ್ಯಾಪಾರ ವ್ಯವಹಾರ ಇರಬಹುದು, ಅಥವಾ ಯಾವುದಾದ್ರೂ ಕಬ್ಬಿಣದ ವ್ಯಾಪಾರ ವ್ಯವಹಾರ ಇರಬಹುದು, ಅಥವಾ ನೀರಿನ ಬಿಸ್ನೆಸ್ ಇರಬಹುದು. ಹೀಗೆ ಇಂತಹ ವ್ಯಾಪಾರ ವ್ಯವಹಾರಗಳೆಲ್ಲ ನಮ್ಮ ಕೈಯಲ್ಲಿ ಆಗಲ್ಲ. ನೋಡಿ, ಉದಾಹರಣೆಗೆ ಒಂದು ಸೈಟನ್ನು ನಾವು ನೋಡಿರ್ತೇವೆ ಅಥವಾ ಜಮೀನನ್ನು ನೋಡಿರ್ತೇವೆ ಖರೀದಿ ಮಾಡಬೇಕು ಅಂಥೇಳಿ. ಆದರೆ ಕೊನೆಗೆ ಅದನ್ನು ನಾವು ಯಾವುದೋ ಒಂದು ಬೆಲೆಯನ್ನು ಹೇಳಿ ಬಂದಿರ್ತೇವೆ ವಾಪಸ್ಸು. ಆದರೆ ಪುನಃ ತುಂಬ ಜನ ನೋಡ್ತಾರೆ, ಆದರೆ ಯಾರಿಗೂ ಕೂಡ ಅದು ಸರಿಯಾಗಿ ವ್ಯಾಪಾರ ವ್ಯವಹಾರ ಆಗಿ ಹೊಂದಾಣಿಕೆ ಆಗಿರುವುದಿಲ್ಲ. ಪುನಃ ನೀವಿದ್ದಲ್ಲೇ ಅದು ಬರುತ್ತೆ. ಹೀಗೆ ಅರ್ಥ ಏನಂತಂದರೆ, ಯಾವ ಕೆಲಸವನ್ನು ನೀವು ನೋಡಿ ಬಿಟ್ಟಿದ್ದೀರೋ ಅದು ಪುನಃ ನೀವಿದ್ದಲೇ ಬರುವ ಹಾಗೆ, ಪುನಃ ನೀವಿದ್ದಲೇ ಅನುಕೂಲ ಆಗುವ ಹಾಗೆ ಇಂತಹ ಬಹಳ ಒಂಥರ ವಿಚಿತ್ರವಾದಂಥ ಒಂದು ತಿಂಗಳು ಅಂತ ಹೇಳಬಹುದು. ಎಷ್ಟೋ ಸಲ ಶನೇಶ್ವರನು ನಮಗೆ ಬಹಳ ಪರೀಕ್ಷೆ ಮಾಡ್ತಾನೆ. ಈ ತಿಂಗಳಲ್ಲೂ ಕೂಡ ನಿಮಗೆ ಬಹಳ ಪರೀಕ್ಷೆಗಳಾಗ್ತದೆ, ಎಲ್ಲ ಥರದಲ್ಲೂ ಪರೀಕ್ಷೆ ಆಗ್ತದೆ. ಒಂದನೇದಾಗಿ ಅನಾರೋಗ್ಯದ ವಿಷಯ ಇದ್ದಾಗ ಇವರು ಎಷ್ಟು ದೇವರನ್ನು ಸ್ಮರಣೆ ಮಾಡ್ತಾರೆ ಅಂಥೇಳಿ ಶನೇಶ್ವರನೇ ನೋಡ್ತಾನೆ. ಎಷ್ಟೋ ಸಲ ನಾವು ಆರೋಗ್ಯ ಇದ್ದರೆ, ಚೆನ್ನಾಗಿದ್ದರೆ, ಹಣಕಾಸಿದ್ದರೆ, ಜೋಬಲ್ಲಿ ದುಡ್ಡಿದ್ದರೆ ಬಹಳ ದೇವತಾರಾಧನೆಯನ್ನು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತೇವೆ. ಇಲ್ಲ ಅಂತಾದರೆ ಅದೆಲ್ಲ ನಿಂತು ಹೋಗಿಬಿಡುತ್ತೆ. ಯಾಕೋ ಮನಸ್ಸಿಗೆ ಬೇಜಾರು, ಕೆಲಸ ಕಾರ್ಯ ಆಗ್ತಾ ಇಲ್ಲ, ಅಥವಾ ಏನೋ ಒಂಥರ ಮನಸ್ಸಿಗೆ ವಿಚಿತ್ರವಾದಂಥ ಪರಿಸ್ಥಿತಿಯನ್ನು ನಿಲ್ಲಿಸಿಬಿಡ್ತೇವೆ. ಆದರೆ ಭಗವಂತನು ಪರೀಕ್ಷೆ ಒಂದು ಹಣಕಾಸಿನಲ್ಲಿ ಮಾಡ್ತಾನೆ ಈ ತಿಂಗಳಲ್ಲಿ. ಅನಂತರದಲ್ಲಿ ಬಹಳ ನಿಮ್ಮ ಜೊತೆಗಿದ್ದಂತಹ ವ್ಯಕ್ತಿಗಳೇ ನಿಮಗೆ ಸ್ವಲ್ಪ ಕಿರಿಕಿರಿ ತೊಂದರೆಯನ್ನು ಮಾಡ್ತಾರೆ. ಅಂದರೆ ಏನು ಹೇಳ್ತದೆ ಅಂತಂದರೆ, ರಾಶಿಯಲ್ಲಿ ಶನಿ ಇದ್ದಾಗ ಸ್ವಲ್ಪ ನಿಮಗೆ ಅಪಮಾನಗಳಾಗುವಂತಹ ಸಾಧ್ಯತೆಗಳು. ಇಲ್ಲಪ್ಪ ನಿನ್ನಿಂದ ಇದಾಗುವುದಿಲ್ಲ, ಅಥವಾ ನಿನ್ನ ಕೈಯಲ್ಲಿ ಮಾಡಲಿಕ್ಕಾಗಲ್ಲ, ಅಥವಾ ನಿನಗಿದು ಯೋಗ್ಯತೆ ಇಲ್ಲ ಹೇಳಿ ಜನನೇ ಕೂಡ ಹೇಳ್ತಾರೆ. ಆವಾಗ ನೀವು ತುಂಬ ಎಚ್ಚೆತ್ತುಕೊಳ್ಳುವಂತಹ ಒಂದು ಪ್ರಯತ್ನ ಆಗ್ತದೆ ನಿಮ್ಮವರಿಂದ. ಹಾಗೆ ಮೂರನೇದಾಗಿ ಗೃಹಿಣಿಯರು ಅಥವಾ ಮನೆಯಲ್ಲಿದ್ದಂತಹ ವ್ಯಕ್ತಿಗಳು ಬಹಳ ತುಂಬ ಜಾಗ್ರತೆಯಿಂದ ಇರಬೇಕು. ಇಲ್ಲಾಂತಾದರೆ ಸ್ವಲ್ಪ ಜನರಿಂದ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು. ಏನಾಗುತ್ತೆ, ಇವತ್ತಿನ ಆನ್ಲೈನು ಫೋನು ವ್ಯವಸ್ಥೆಯಿಂದ ಸ್ವಲ್ಪ ತೊಂದರೆಗಳು ಬೀಳುವಂಥ ಸಾಧ್ಯತೆಗಳಿದ್ದಾವೆ. ಇದಿಷ್ಟು ನೀವು ಬಹಳ ಮುಖ್ಯವಾಗಿ ಗಮನಿಸ್ತಾ ಹೋಗಬೇಕು. ಇನ್ನು ಪರಿವರ್ತನೆಗಳು ಏನೇನಪ್ಪ ಅಂತಂದರೆ, ಶುಕ್ರನಿಂದ ಪರಿವರ್ತನೆ ವಿಶೇಷವಾಗಿ ಹೇಳಬಹುದು. ಶುಕ್ರನು ನಿಮಗೆ ರಾಶಿಯಿಂದ ನೋಡಿ ಏಕಾದಶ ರಾಶಿಯಲ್ಲಿದ್ದಾನೆ. ಹಾಗಾಗಿ ಶುಕ್ರನು ನಿಮ್ಮ ರಾಶಿಗೆ ಮಿತ್ರತ್ವದ ರಾಶಿ. ಹಾಗಾಗಿ ಸ್ವಲ್ಪ ಮನೆಗೇನಾದರೂ ಸುಣ್ಣ ಬಣ್ಣ ಮಾಡುವಂಥದ್ದು, ಮನೆಗೆ ಸುಂದರವಾದಂಥ ವಸ್ತುಗಳನ್ನು ಕೊಂಡ್ಕೊಂಬರುವಂಥದ್ದು,
ಮತ್ತು ಕುಂಭರಾಶಿಯವರು ಬಹಳ ಜನಕ್ಕೆ ವಿವಾಹ ಆಗದೆ ಬಹಳ ಒದ್ದಾಡ್ತಾ ಇದ್ದೀರಿ. ವಿವಾಹ ಆಗದೇ ಇದ್ದಂಥವ್ರಿಗೆ ವಿವಾಹದ ಒಂದು ಸ್ವಲ್ಪ ಕಂಕಣ ಭಾಗ್ಯಗಳು ಬರುವಂಥ ಸಾಧ್ಯತೆಗಳು, ವಿವಾಹನಾಂತರದಲ್ಲಿ ಸಂತಾನಾದಿಗಳಿಗೂ ಕೂಡ ಅಭಿವೃದ್ಧಿ ಕೊಡುವಂತಹ ಒಂದು ಸಾಧ್ಯತೆಗಳನ್ನು ನಿಮಗೆ ಈ ಶುಕ್ರನು ಕೂಡ ಕೊಡ್ತಾನೆ. ಶುಕ್ರನು ಒಳ್ಳೆಯ ಥರದಲ್ಲಿ ಮಾಡ್ತಾನೆ. ವಸ್ತ್ರ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುವ ಹಾಗೆ ಮಾಡ್ತಾನೆ. ಸ್ವಲ್ಪ ಬಹಳ ಮುಖ್ಯವಾಗಿ ನಾವು ಗಮನಿಸುವಂತಹ ಅಂಶ ಏನಪ್ಪ ಅಂತಂದರೆ, ಬುಧಾದಿತ್ಯನ 12ನೇ ರಾಶಿಯಲ್ಲಿದ್ದಾರೆ. ಅಂದರೆ ಯಾವುದೋ ಒಂದು ಗೌರ್ಮೆಂಟಿಗೆ ಹಣ ಕಟ್ಟಬೇಕಾಗಿರುತ್ತೆ, ಅಥವಾ ಗೌರ್ಮೆಂಟ್ ಅವನು ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕಿರ್ತಾನೆ, ಅಥವಾ ಯಾವುದೋ ಒಂದು ಬಿಲ್ ಸಿಕ್ಕಾಪಟ್ಟೆ ಬಂದಿರುತ್ತೆ, ಅದೆಲ್ಲ ಸ್ವಲ್ಪ ಕಡಿಮೆ ಥರದಲ್ಲಿ ಅನುಕೂಲ ಆಗುವ ಹಾಗಾಗುತ್ತೆ. ಮತ್ತು ಕಾನೂನಿಂದ ಯಾವುದೋ ಒಂದು ನೋಟಿಸ್ ಬಂದಿರುತ್ತೆ. ಉದಾಹರಣೆಗೆ ನೀವೊಂದು ಲ್ಯಾಂಡ್ ಓನರ್ ಆಗಿರ್ತೀರಿ, ಬಾಡಿಗೆ ಕೊಟ್ಟಿರ್ತೀರಿ, ನೀವು ಕಟ್ಟಿರುವಂತಹ ಏನು ತೆರಿಗೆ ಏನಿದೆ ಅದು ಸರಿಯಾಗಿ ಆಗಿರುವುದಿಲ್ಲ. ಕೊನೆಗೆ ನಿಮ್ಮ ಪ್ರಯತ್ನ ಅಥವಾ ನಿಮ್ಮ ಹೋರಾಟದಿಂದ ಅದು ನಿಮ್ಮ ಅನುಕೂಲಕರವಾಗಿ ಆಗುತ್ತದೆ. ಯಾವತ್ತೂ 12ನೇ ರಾಶಿಗೆ ಬರುವಂತಹ ಬುಧಾದಿತ್ಯರು ನಿಮಗೆ ಅನುಕೂಲಗಳನ್ನೇ ಮಾಡ್ತಾರೆ ಬಿಟ್ಟರೆ ತೊಂದರೆಗಳನ್ನು ಕೊಡುವಂತಹದ್ದಿಲ್ಲ. ಹಾಗೆ ನೋಡಿ, ಇನ್ನು ಬಹಳ ಮುಖ್ಯವಾಗಿ 2ನೇ ರಾಶಿಯ ರಾಹು, ಸ್ವಲ್ಪ ವಿದೇಶದಿಂದ ಹಣ ಬರುವಂಥದ್ದು, ವಿದೇಶಕ್ಕೆ ನೀವು ಕೂಡ ಹೋಗುವಂಥ ಅವಕಾಶಗಳು, ಬಹಳ ಮುಖ್ಯವಾಗಿ 3 ಸ್ಥಾನಪಲ್ಲಟಗಳನ್ನು ನೀವು ಕಾಣಬಹುದು. ಒಂದು ಉದ್ಯೋಗದ ವೃತ್ತಿ ಇರಬಹುದು, 2ನೇದಾಗಿ ಮನೆಯ ಜೀವನದ ಅವಕಾಶಗಳು ತೊಂದರೆಗಳು ಇರಬಹುದು, ಅಥವಾ 3ನೇದಾಗಿ ಅಲ್ಪ ಸ್ವಲ್ಪ ನೀವು ಯಾರಿಗೊಬ್ಬರಿಗೆ ದುಡ್ಡು ಕೊಟ್ಟಿರ್ತೀರಿ. ಇದು 3ರಲ್ಲಿ ರೊಟೇಷನ್ ಬರ್ತಾ ಇರ್ತದೆ. 7.7 ಶನಿ ಬಂದಾಗ ಯಾವಾಗ ಕೂಡ ಇದ್ದಂತಹದ್ದು ಬಹಳ ಬದಲಾವಣೆ ಆಗುತ್ತೆ. ತುಂಬ ಕೆಳಗಡೆ ವೃತ್ತಿ ಇದ್ದರೆ ತುಂಬ ಮೇಲುಗಡೆ ವೃತ್ತಿ ಕರ್ಕೊಂಡು ಹೋಗ್ತಾನೆ. ತುಂಬ ಮೇಲುಗಡೆ ವೃತ್ತಿ ಇದ್ದರೆ ಶನೇಶ್ವರನು ನಿಮ್ಮನ್ನು ಕೆಳಗಡೆ ಹಾಕಿ ಬಿಡ್ತಾನೆ. ಆವಾಗ ನಿಮಗೆ ಎಂತ ಅನಿಸುತ್ತೆ, ಇದೆಲ್ಲ ನನಗೂ ಇದೆಯಾ ಅಂತ ಅನಿಸುತ್ತೆ. ಹಾಗಾಗಿ ಸಾಮಾನ್ಯವಾದಂಥ ವ್ಯಕ್ತಿಯನ್ನು ಕೂಡ ಬಹಳ ಉತ್ತಮವಾದಂತಹ ಒಂದು ವ್ಯಕ್ತಿಗಳಾಗುವ ಹಾಗೆ ಮಾಡ್ತಾನೆ. ಹಾಗಾಗಿ ಸ್ವಲ್ಪ ಬದಲಾವಣೆಗಳು ಏನಿದೆಯೋ ಅದು ಚೇಂಜಸ್ ಆಗುವಂಥದ್ದು ಬಹಳ ಮುಖ್ಯವಾಗಿ ಆಗುತ್ತೆ. ಮತ್ತು ವಿದೇಶದಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ದೇಶಕ್ಕೆ ಬರಬೇಕು ಅಂತಂದರೆ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಸಿಗಬಹುದು. ಮತ್ತು ಆರೋಗ್ಯದ ವಿಷಯ ನೋಡ್ತಾ ಹೋದರೆ, ಆರೋಗ್ಯದ ರಾಶಿಯಲ್ಲಿ ಶನಿ ಇದ್ದಾನೆ. ಸ್ವಲ್ಪ ಮೂಳೆ ಸಂಬಂಧವಾದ ನೋವು ಬರುವಂಥದ್ದು, ಸ್ವಲ್ಪ ಕತ್ತಿನಲ್ಲಿ ಏನೋ ಹಿಡ್ಕೊಂಡಾಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಉಸಿರಾಟದಲ್ಲಿ ಅಥವಾ ಏನೋ ಸ್ವಲ್ಪ ಕಫ ಹಿಡ್ಕೊಂಡಾಗುವಂಥದ್ದು, ಇಂಥದ್ದು ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳಾಗುತ್ತೆ. ಆದರೂ ಕೂಡ ನೋಡಿ, ಕುಂಭರಾಶಿಯವರು ಬಹಳ ಮುಖ್ಯವಾಗಿ ನೀವು ಜಾಸ್ತಿ ಪರಾಕ್ರಮಿಗಳಾಗಿರ್ತೀರಿ. ಯಾಕಂದರೆ ಧನಿಷ್ಠ ನಕ್ಷತ್ರ 3, 4ನೇ ಪಾದ, ಶತಭಿಷ ನಕ್ಷತ್ರ 1, 2, 3, 4ನೇ ಪಾದ, ಇನ್ನು ಪೂರ್ವಾಭಾದ್ರ ನಕ್ಷತ್ರ 1, 2, 3ನೇ ಪಾದ. ನೀವು ವಿಡಿಯೋ ಮುಗಿಯವರೆಗೂ ಕೂಡ ನೀವು ನೋಡ್ತಾ ಇರಿ. ಅದರಲ್ಲೂ ಕೂಡ ನಕ್ಷತ್ರ ಸಂಜಾತರಿಗೆ, ಧನಿಷ್ಠ ನಕ್ಷತ್ರದವರಿಗೆ ಭಾರಿ ಹಠ ಇರುತ್ತೆ. ಆದರೆ ಕೆಲವೊಂದು ಹಂತಕ್ಕೆ ನಿಮ್ಗೆ ಆಗತ್ತೆ ಅಂದ್ಕೊಂಡಂಥ ಕೆಲಸ ಆಗದೇ ಇರುವಂತಹ ಕೆಲಸಗಳು ಕೂಡ ಈ ತಿಂಗಳಲ್ಲಿ ಆಗುವಂಥ ಸಾಧ್ಯತೆಗಳಾಗ್ತವೆ. ಮತ್ತು ಬಹಳ ಮುಖ್ಯವಾಗಿ ಸುಖಸ್ಥಾನಾಧಿಪತಿಯಾದಂಥ ಶುಕ್ರನೇ ನಿಮಗೆ ಸುಖ ಅಂದರೆ ವಾಹನದಿಂದ ಏನಾದರೂ ಸಮಾಧಾನ ಸಿಗಬಹುದು. ಎಷ್ಟೋ ಸಲ ನೋಡಿ, 7.7 ಶನಿ ಬಂದಾಗ ಹಳೆ ವಾಹನ ಮಾರಿರ್ತವೆ, ಹೊಸ ವಾಹನ ನಮ್ಮ ಕೈಲಿ ಕೊಂಡ್ಕೊಳ್ಳಿಕ್ಕಾಗೋದಿಲ್ಲ. ಏನು ಮಾಡಬೇಕಪ್ಪ ಹೇಳುವಂಥ ಬಹಳ ಒಂಥರ ಚಿಂತೆ, ಆತಂಕಗಳು ಮನೆ ಮಾಡ್ತಾ ಇರ್ತದೆ. ಆದರೆ ಯಾವುದೋ ಒಂದು ರೀತಿಯಲ್ಲಿ ವಾಹನದಲ್ಲಿ ಅನುಕೂಲಕರವಾದಂಥ ವಾತಾವರಣಗಳಾಗುತ್ತೆ. ಮತ್ತು ಬ್ಯಾಂಕ್ ಲೋನ್ ಸಿಗುವಂಥ ಸಾಧ್ಯತೆಗಳು ನೋಡಿ, 7.7 ಶನಿ ಬಂದಿದೆ ಅಂಥೇಳಿ ಅಂತಹ ಚಿಂತೆ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ಬ್ಯಾಂಕಲ್ಲಿ ಏನೋ ಸ್ವಲ್ಪ ಓಡಿಯೋ ಅಥವಾ ಲೋನು ಅಥವಾ ಮಾರ್ಟಿಗೇಜ್ ಏನೋ ಒಂದು ಮಾಡಿಕೊಂಡು ನೀವು ಹೊರಗಡೆ ಬರುವಂಥ ಸಾಧ್ಯತೆಗಳಿದೆ. ಮತ್ತು ಸಾಲ ತೀರಿಸಲಿಕ್ಕೆ ಯಾವುದೋ ಒಂದು ಮೂಲ ಬರುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ನೋಡಿ, ಸಾಲ ತೀರಿಸಲಿಕ್ಕೆ ಹೇಗಪ್ಪ ಅಂತಂದರೆ, ಶುಕ್ರನ ಬಂದಾಗ ಸ್ವಲ್ಪ ಧನಕಾರಕನ ಅಂತ ಶುಕ್ರ, ಆರ್ಥಿಕವಾಗಿ ನೀವಿದ್ದರೂ ಸ್ವಲ್ಪ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಮತ್ತು ಈಶ್ವರನ ದೇವಸ್ಥಾನ ಪೂಜೆ ಮಾಡ್ತಾ ಇರುವಂಥದ್ದು, ಈಶ್ವರನ ಆರಾಧನೆ ಮಾಡ್ತಾ ಇದ್ದಂಥವರು, ಅಥವಾ ಈಶ್ವರನ ಏನೋ ಒಂದು ನೀವು ಭಕ್ತಿಯಿಂದ ಬೇಡ್ಕೊಳ್ತಾ ಇದ್ದೀರಿ, ನಿಮಗೆ ಒಂದು ಮನಸ್ಸಿನ ಈ ತಿಂಗಳಲ್ಲಿ ಇಷ್ಟಾರ್ಥಗಳು ನೆರವೇರುತ್ತದೆ. ಮತ್ತು ಯಾವುದೋ ಒಂದು ಮಹಾತ್ಮರು ಅಥವಾ ನಿಮ್ಮಿಂದ ದೊಡ್ಡವರು ಅಥವಾ ನಿಮ್ಮ ಮಾರ್ಗದರ್ಶನ ಕೊಡುವಂತಹ ಒಂದು ವ್ಯಕ್ತಿಗಳ ಪರಿಚಯವೂ ಕೂಡ ಈ ತಿಂಗಳಲ್ಲಿ ನಿಮಗೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಅಭ್ಯುದಯ, ಏನೋ ಒಂದು ಒಳ್ಳೇದು ಮಾಡಬೇಕು ಹೇಳುವಂಥ ಒಂದು ಕನಸಿದೆ ನಿಮಗೆ. ಅದರೇನೂ ಕೆಲಸ ನಡೆಯದೇ ಇರಬಹುದು ಅಥವಾ ತೊಂದರೆಯಲ್ಲಿ ಇರಬಹುದು ನೀವು, ಆದರೂ ಕೂಡ ನಿಮಗೆ ಆ ಅಭ್ಯುದಯಕ್ಕೆ ಯಾವುದೋ ಒಂದು ವ್ಯಕ್ತಿ ನಿಮಗೆ ಸಪೋರ್ಟ್ ಮಾಡ್ತಾನೆ ಅಂತ ಹೇಳಬಹುದು. ಮತ್ತು ಶತ್ರು ಭಯ, ಈ ತಿಂಗಳಲ್ಲಿ ಏನಾಗುತ್ತೆ, ಶತ್ರುಗಳಿಂದ ಏನೋ ಕಿರಿಕಿರಿ ಆಗುವಂಥದ್ದು, ಟೆನ್ಷನ್ ಆಗುವಂಥದ್ದು. ಎಷ್ಟೋ ಸಲ ಏನಾಗುತ್ತೆ, ನಾವು ಒಳ್ಳೆ ಕೆಲಸ ಮಾಡ್ತಾ ಹೋದರೆ 100 ಜನ ತಡೆಯವರಿದ್ದಾರೆ ಅಂತೇಳಿ ಹಾಗಾಗಿ ಅಂಥ ಕೊಂಕು ಮಾಡೋರೆಲ್ಲ ಇರ್ತಾರೆ. ಆದರೆ ಅವರಾಗಿ ದೂರ ಆಗುವಂತಹ ಒಂದು ಸಾಧ್ಯತೆಗಳಾಗುತ್ತೆ. ಬಹಳ ಮುಖ್ಯವಾಗಿ ನಿಮಗೆ ತೊಂದರೆ ಏನೇನು ಬರಲಿಕ್ಕಿದೆಯೋ ಅದಕ್ಕೆಲ್ಲ ಈ ತಿಂಗಳಲ್ಲಿ ತಡೆ ಆಗ್ತಾ ಇರ್ತದೆ. ವರ್ಷದ 2ನೇ ತಿಂಗಳು ನಿಮ್ಗೆ ಏನೇನು ತೊಂದರೆ ಬರಬೇಕು, ಏನೇನು ಸಮಸ್ಯೆ ಆಗಬೇಕು, ಅದನ್ನೆಲ್ಲ ಸ್ವಲ್ಪ ತಡ್ಕೊಂಡಿರುವಂಥ ಒಂದು ಸಾಧ್ಯತೆಗಳಾಗುತ್ತೆ. ಯಾಕಂದರೆ ಎಷ್ಟೋ ಸಲ ನಾವು ಕೆಲವೊಂದು ಸಲ ತೊಂದರೆ ಬಂದ ತಕ್ಷಣವೇ ನಮಗೆ ಸಮಸ್ಯೆಗಳು ಶುರುವಾದರೆ ನಮ್ಮ ಹತ್ರ ಹೊರಗಡೆ ಬರಲಿಕ್ಕಾಗೋದಿಲ್ಲ. ಅದರ ಹೊರಗಡೆ ಬರುವಂಥ ಒಂದು ಸಾಧ್ಯತೆಗಳಿದೆ. ಸ್ವಲ್ಪ ದೃಷ್ಟಿದೋಷಗಳು ಕೂಡ ಈ ತಿಂಗಳಲ್ಲಿ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಇದೇ ವಿಡಿಯೋದಲ್ಲಿ ಹಿಂದೆ ದೃಷ್ಟಿದೋಷದ ಬಗ್ಗೆ ಹಾಕಿದ್ದೇನೆ ವಿಡಿಯೋ, ಅದನ್ನು ಕೂಡ ನೀವು ನೋಡಿ ಗಮನಿಸಿ, ಅದನ್ನು ಕೂಡ ನೀವು ಆದಷ್ಟು ವಾಚ್ ಮಾಡಿ, ಅದರಲ್ಲಿ ಪರಿಹಾರಗಳನ್ನು ಕೂಡ ಹೇಳಿದ್ದೇನೆ, ಅದನ್ನು ಪ್ರಯತ್ನವನ್ನು ಮಾಡಿ. ಮತ್ತು ಸ್ವಲ್ಪ ಧಾರ್ಮಿಕವಾದಂಥ ಕ್ಷೇತ್ರಕ್ಕೆ ಪ್ರಯಾಣ ಮಾಡುವಂಥ ಯೋಗಗಳು ಕೂಡ ಈ ತಿಂಗಳಲ್ಲಿದ್ದಾವೆ. ಎಲ್ಲೋ ಒಂದು ಕಡೆ ದೇವರ ದರ್ಶನ ಮಾಡೋದು, ಪ್ರಾರ್ಥನೆ ಮಾಡೋದು, ಸಾಧ್ಯ ಆದರೆ ಅಯೋಧ್ಯೆಗೆ ಹೋಗಿ ಬನ್ನಿ. ರಾಮ ಮಂದಿರ ಪ್ರತಿಷ್ಠಾಪನೆ ಆಗಿದೆ, ರಾಮನ ಆಶೀರ್ವಾದದಿಂದ ಎಲ್ಲರಿಗೂ ಕೂಡ ಮಂಗಲವಾಗಲಿ ಅಂತೇಳಿ ರಾಮನಾಮ ಸ್ಮರಣೆ ಮಾಡುವಂಥದ್ದು. ಮತ್ತು
ತಂದೆ ತಾಯಿಯವರ ವಿಶೇಷವಾದಂಥ ಆಶೀರ್ವಾದವೂ ಕೂಡ ಇದೆ. ತೀರ್ಥಯಾತ್ರೆ ಯೋಗಕ್ಷೇಮವೂ ಕೂಡ ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನೀವು ಹೋಗುವಂತಹ ಪ್ರಯತ್ನವನ್ನು ಮಾಡಿ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಾದ್ವಾರವತಿ ಚೈವ ಸಪ್ತೇತೆ ಮೋಕ್ಷದಾಯಕ ಅಂತೇಳಿ ಹೇಳ್ತಾರೆ. ಯಾಕಂದರೆ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಅದಾಗಲಿಲ್ಲ ಅಂತ ತೀರ್ಥಯಾತ್ರೆಯನ್ನಾದರೂ ಕೂಡ ಒಂದು ಸಕಾಲದಲ್ಲಿ ಗಟ್ಟಿರುವಾಗ ಶರೀರದಲ್ಲಿ ಮಾಡಿಸುವಂಥ ಒಂದು ಪ್ರಯತ್ನ ಮಾಡಬೇಕು. ಪ್ರತಿಯೊಬ್ಬರೂ ಕೂಡ ಕರ್ತವ್ಯ. ಹಾಗಾಗಿ ಅದನ್ನು ಮಾಡುವಂಥ ಪ್ರಯತ್ನ ಮಾಡಿ. ತೀರ್ಥಯಾತ್ರೆ ಯೋಗ ವಿಶೇಷವಾದಂಥ ಯೋಗ ಇದೆ. ಹಾಗೆ ಅನಂತರದಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಪಿತ್ರಾರ್ಜಿತ ಆಸ್ತಿಯಲ್ಲೇನೋ ಕಿರಿಕಿರಿ ಇದೆ, ಅಥವಾ ಕಾನೂನಲ್ಲೇನೋ ತೊಡಕಿದೆ, ಅಥವಾ ಏನೋ ಕೋರ್ಟು ಕಚೇರಿಯ ಸ್ವಲ್ಪ ಜಂಜಾಟಗಳಿದೆ ಅಂತಂದರೆ ಸ್ವಲ್ಪ ವಿಮುಕ್ತಿ ಹೊಂದ್ಕೊಂಡು ಹೊರಗಡೆ ಬರುವಂಥ ಸಾಧ್ಯತೆಗಳಾಗುತ್ತೆ. ಮತ್ತು ಎಲ್ಲ ರೀತಿಯಾದಂತಹ ಒಡ ಹುಟ್ಟಿದವರ ಸಪೋರ್ಟು ಕೂಡ ಸಿಕ್ಕಿ ನಿಮಗೆ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಆ ಪರಮಾತ್ಮ ಮಾಡ್ತಾನೆ. ಹೀಗೆ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಅನುಕೂಲಗಳನ್ನು ಈ ತಿಂಗಳಲ್ಲಿ ಪಡೆಯುವಂಥ ಸಾಧ್ಯತೆಗಳಿದೆ. ಇನ್ನು ನೋಡೋಣ, ವಿಶೇಷವಾದಂಥ ದಿವಸ ಯಾವುದಪ್ಪ ಅಂತಂದರೆ 1ನೇದಾಗ 5ನೇ ತಾರೀಕು ಚೆನ್ನಾಗಿದೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ಇನ್ನು 16ನೇ ತಾರೀಕು ರಥಸಪ್ತಮಿ ಇದೆ ನೋಡಿ, ಬಹಳ ಮುಖ್ಯವಾಗಿದ್ದು ಬಹಳ ಉತ್ತಮವಾದಂಥ ಒಂದು ದಿವಸ. ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ಇನ್ನು 23ನೇ ತಾರೀಕಿಗೆ ಶುಕ್ರವಾರ ಚತುರ್ದಶಿ ಇದೆ, ಆ ದಿವಸವೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ಇನ್ನು ಯಾರ್ಯಾರಿಗೆ ನಾಗರ ಸಂಬಂಧವಾದಂಥ ದೋಷ ಇದೆಯೋ, ತೊಂದರೆ ಇದೆಯೋ ಅಂಥವರು ನೋಡಿ, ವಿಶೇಷವಾಗಿ 15ನೇ ತಾರೀಕು ಕುಮಾರ ಷಷ್ಠಿ ಅಂತಿದೆ. ಹಾಗಾಗಿ ಸುಬ್ರಹ್ಮಣ್ಯ ದೇವರನ್ನು ಆರಾಧನೆ ಮಾಡುವಂಥದ್ದು. ಮತ್ತು ರಥಸಪ್ತಮಿ ದಿವಸ ನೀವು ಏನೋ ಒಂದು ಕೆಲಸಗಳನ್ನು, ಹೊಸದಾಗಿ ಕೆಲಸಗಳನ್ನು ಶುರು ಮಾಡಿ. ಯಾಕಂದರೆ ನಿಮಗೇನಾಗ್ತಾ ಇದೆ, ಕೆಲಸಗಳನ್ನು ಆರಂಭ ಮಾಡ್ತೀರಿ, ಅರ್ಧಂಬರ್ಧ ನಿಂತು ಹೋಗಿಬಿಡುತ್ತೆ. ಯಾವುದೋ ಒಂದು ಆಲ್ರೆಡಿ ದುಡ್ಡು ಕಟ್ಟಬೇಕು ಅಂದ್ಕೊಳ್ತಾ ಇರ್ತೀರಿ, 1 ತಿಂಗಳ ಕಟ್ತೀರಿ, 2 ತಿಂಗಳ ಕಟ್ತೀರಿ, 3 ತಿಂಗಳು ಆಗೋದೇ ಇಲ್ಲ. ಹೀಗೆಲ್ಲ ಇಂಥ ಸಮಸ್ಯೆಗಳೆಲ್ಲ ಬರ್ತಾ ಇರ್ತವೆ. ಇದನ್ನೆಲ್ಲ ಜಯಿಸ್ಕೊಂಡು ಬರಬೇಕು ಅಂತಂದರೆ ಅದಕ್ಕೆ ದೈವಾನುಗ್ರಹ ಒಂದೇ ನಿಮಗೆ ಪರಿಹಾರದ ರೀತಿಯಲ್ಲಿ ಕಾಣಿಸುತ್ತೆ. ಧನಿಷ್ಠ ನಕ್ಷತ್ರ 3, 4ನೇ ಪಾದದವರು ಎಷ್ಟು ನಿಮ್ಮ ಕೈಯಲ್ಲಿ ಶಕ್ತಿ ಇದೆಯೋ, ಸಾಧ್ಯ ಇದೆಯೋ, ರಾಮನಾಮಸ್ಮರಣೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ದತ್ತುಲ್ಯಂ ರಾಮನಾಮ ವರಾನನೆ, ಈ ಶ್ಲೋಕಗಳನ್ನು ಹೇಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಶ್ರವಣ ನಕ್ಷತ್ರ, ನೀವು ಈಶ್ವರನಿಗೆ ಬಿಲ್ಲುಪತ್ರೆ ಅರ್ಚನೆ ಮಾಡುವಂಥದ್ದು. ಈಶ್ವರನಿಗೆ ಬಿಲ್ಲುಪತ್ರೆಯಿಂದ ಚೆನ್ನಾಗಿ ತುಂಬಿಬಿಡಿ ಈಶ್ವರನನ್ನು. ಈಶ್ವರನ ಸಂತುಷ್ಟಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾನೆ. ಇನ್ನು ಶತಭಿಷ ಪೂರ್ವಾಭಾದ್ರ ನಕ್ಷತ್ರ, ಪೂರ್ವಾಭಾದ್ರ ನಕ್ಷತ್ರ 1, 2, 3, 4ನೇ ಪಾದದವರು ನೀವು ಈಶ್ವರನಿಗೆ ಚೆನ್ನಾಗಿ ತಿಲಾರ್ಚನೆ ಅಂಥೇಳಿ ಮಾಡ್ತಾರೆ. ಶಿವನಿಗೆ ಅಂತ ತಿಲಾರ್ಚನೆಯನ್ನು ಮಾಡಿ ಮತ್ತು ರುದ್ರಾಭಿಷೇಕವನ್ನು ಮಾಡಿ. ಇದರಿಂದ ಈಶ್ವರನು ಬಹಳ ಅನುಗ್ರಹ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಆ ಈಶ್ವರಾನುಗ್ರಹದಿಂದ ಎಲ್ಲ ಮಂಗಲವಾದಂಥ ವಾತಾವರಣಗಳು, ಒಳ್ಳೆ ರೀತಿಯಾದಂತಹ ಅಭಿವೃದ್ಧಿ ಆಗುವಾಗೆ ಆ ಭಗವಂತ ನಡೆಸ್ತಾನೆ. ಎಲ್ಲ ರೀತಿಯಾದಂಥ ಸುಖ ಶಾಂತಿ ನೆಮ್ಮದಿಯನ್ನು ಭಗವಂತ ಅನುಗ್ರಹ ಮಾಡಲಿ. ಸಬ್ಸ್ಕ್ರೈಬ್ ಮಾಡಿಲ್ಲವಂಥವ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.